ನಮಸ್ಕಾರ. ಇವತ್ತು ನಾವು ಮಾಧ್ಯಮಗೋಷ್ಠಿ ಕರೆದಿದ್ದ ಉದ್ದೇಶ ಏನಪ್ಪ ಅಂದ್ರೆ, ಇವತ್ತಿನ ದಿವಸ ರಾಜ್ಯ ಸರ್ಕಾರಕ್ಕೆ ಒತ್ತಡ ಹೇರಕ್ಕೆ ಇಚ್ಛೆ ಪಡ್ತೀನಿ. ಏನು ವಿಷಯಪ್ಪ ಅಂದ್ರೆ, ಒಂದು ಅಬಕಾರಿ ಇಲಾಖೆಗೆ, ಒಂದು ಗೃಹ ಇಲಾಖೆಗೆ ನಾನು ಒತ್ತಡ ಹೇರಕ್ಕೆ ಇಚ್ಛೆ ಪಡ್ತೀನಿ. ಏನಪ್ಪ ಅಂದ್ರೆ, ಅಬಕಾರಿ ಇಲಾಖೆಗೆ ಏನಪ್ಪ ಒತ್ತಡ ಅಂದ್ರೆ, ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ನಮ್ಮ ರಾಜ್ಯದಲ್ಲಿ ಅತಿಕ್ರಮವಾಗಿ ಸರಾಯಿ, ಧೂಮಪಾನ, ಪಟ್ಟಿ ಅಂಗಡಿಯಲ್ಲಿ ಆಗಿರ್ಬೋದು, ಕಿರಾಣಿ ಅಂಗಡಿ ಆಗಿರ್ಬೋದು, ಡಾಬಾ ಆಗಿರ್ಬೋದು, ಅದೇ ಅಲ್ಲದೆ ಮುಚ್ಚುಮರೆ ಇಲ್ಲದೆ, ಕದ್ದು ಮುಚ್ಚಿ ಇಲ್ಲದೆ ರಾಜಾರೋಸವಾಗಿ ಅತಿಕ್ರಮವಾಗಿ ಮದ್ಯ ಮಾರಾಟ ಮಾಡತ್ತಾರೋ. ಇದರಿಂದ ನಮ್ಮ ಎಲ್ಲ ಯುವಕರ ಹಾಳಾಗತ್ತಾರೋ. ದಯಮಾಡಿ ಈ ಸಂಬಂಧಪಟ್ಟ ಅಬಕಾರಿ ಸಚಿವರಾದ ಆರ್.ಬಿ. ತಿಮ್ಮಾಪುರ್ ಸರ್ಗೆ ಮನವಿ ಮಾಡ್ಕೋತೀನಿ. ತತ್ಕ್ಷಣ ಇಂಥವ್ರ ಮ್ಯಾಲ ಕ್ರಮ ಆಗಬೇಕು. ತತ್ಕ್ಷಣ ಗ್ರಾಮದಲ್ಲಿ ಮಾರ್ತಕ್ಕಂಥ ಎಲ್ಲ ಮದ್ಯಪಾನ ಅಂಗಡಿಗಳನ್ನು ಬಂದ್ ಮಾಡಿಸ್ಬೇಕಂತೇಳಿ ಆಗ್ರಹ ಮಾಡ್ತೀನಿ. ಅದೇ ಥರನಾಗಿ ಗೃಹ ಇಲಾಖೆಗೂ ಕೂಡ ನಾ ಆಗ್ರಹ ಏನು ಮಾಡ್ತೀನಪ್ಪ ಅಂದ್ರೆ, ಅನೇಕ ಹಳ್ಳಿಗಳಾಗಿರ್ಬೋದು, ಅನೇಕ ನಗರಗಳಲ್ಲಿ ಏನಾಗುತ್ತಾ ಇದೆಯಪ್ಪ ಅಂದ್ರೆ, ಜೂಜಾಟಪ್ಪ ಅಂದ್ರೆ ಮಟಕ ಆಗಿರ್ಬೋದು, ಇಸ್ಪೀಟ್ ಆಗಿರ್ಬೋದು, ಇನ್ನೂ ಹಲವಾರು ಜೂಜಾಟದಿಂದ ಯುವಕರು ಆತ್ಮಹತ್ಯೆ ಮಾಡ್ಕೋತಾರ. ಅದಕ್ಕೆ ಗೃಹ ಇಲಾಖೆ ಏನು ಕಣ್ಣು ಮುಚ್ಕೊಂಡು ಕುಳಿತಿದೆಯನ, ದಯಮಾಡಿ ಇದಕ್ಕೆ ಕಡಿವಾಣ ಹಾಕಬೇಕು. ಕಡಿವಾಣ ಏನಾರ ಹಾಕದೇ ಇದ್ರೆ ನಮ್ಮ ರೈತ ಸಂಘದ ವತಿಯಿಂದ ಆಗಿರ್ಬೋದು, ರಕ್ಷಣಾ ವೇದಿಕೆ ವತಿಯಿಂದ ಆಗಿರ್ಬೋದು, ದಲಿತ ಪರ ಸಂಘಟನೆ ವತಿಯಿಂದ ಆಗಿರ್ಬೋದು, ಇನ್ನೂ ಹಲವಾರು ಸಂಘಟನೆಗಳ ವತಿಯಿಂದ ಆಗಿರ್ಬೋದು, ಉಗ್ರವಾದ ಹೋರಾಟ ಮಾಡ್ತು ಎಂದೇ ಎಚ್ಚರಿಕೆ ಕೊಡ್ತೇನೆ. ಈ ಸಂದರ್ಭದಲ್ಲಿ ಎಲ್ಲೆಲ್ಲಿ ಇದು ಮಾಡೋರು ಇಡೀ ಕರ್ನಾಟಕ ಈಗ ಕರ್ನಾಟಕದ ಅಂದರೆ ಇಲ್ಲಿ ನಾವು ಫಸ್ಟ್ ಈ ಗೋಕಾಕ್ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಚಿಕ್ಕೋಡಿ ಆಗಿರ್ಬೋದು, ಈಗ ನಮ್ಮ ಬೆಳಗಾವಿ ಜಿಲ್ಲಾದಾಗ ಬರ್ತಕ್ಕಂಥ 14 ತಾಲೂಕದಲ್ಲಿಯೂ ಕೂಡ ನಾವು ಇದನ್ನು ಬಂದ್ ಮಾಡ್ಸೋಕೆ ನಾವು ಹೋರಾಟ ಮಾಡಾರ. ಮುಂದಾದರೂ ಮಾಡ್ತೀವಿ, ಬಂದ್ ಮಾಡಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನನ್ನ ಹೆಸರು ಶಿವಾನಂದ ಹೇಳಿಗರ್ ಅಂತ, ರೈತ ಸಂಘ ಅಧ್ಯಕ್ಷರು. ಕರ್ನಾಟಕದಾದ್ಯಂತ ನಾವು ಗೋಕಾಕ, ಅರಬಾಯಿ, ಚಿಕ್ಕೋಡಿ ಅಂತೇನಿಲ್ಲ, ಕರ್ನಾಟಕದಾದ್ಯಂತ ನಮ್ಮ ಹೋರಾಟ ಐತಿ. ಕರ್ನಾಟಕ ತುಂಬ ಈ ಜೂಜಾಟ ಆಯ್ತು, ಓಸಿ, ಇಸ್ಬೇಟ, ಮದ್ಯ ಮಾರಾಟ ಇವೆಲ್ಲ ಬಂದಾಗಬೇಕತ್ತೆ. ನಾವು ಇವರಿಗೆ ಕನ್ನಡ ಪರ ಸಂಘಟನೆ ವತಿಯಿಂದ ಇವ್ರಿಗೆ ಬೆಂಬಲ ಕೊಟ್ಟದು. ಮುಂದಿನ ದಿನಮಾನದಾಗ ಇವೆಲ್ಲ ಕರ್ನಾಟಕ ರಾಜ್ಯ ತುಂಬ ಬಂದಾಗಬೇಕು. ಇಷ್ಟು ಹೇಳ್ತೀವಿ ರೀ. ಬಸವರಾಜ ತೇರಿ, ಉತ್ತರ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷರು. ಇಲ್ಲ ಸರ್, ನಾವು ಗೋಕಾಕ್ ಆಗಿರ್ಬೋದು, ಮೂಡಲಗಿ ಅಂತ ಏನಿಲ್ಲ, ನಮ್ಮ ಬೆಳಗಾವಿ ಜಿಲ್ಲಾ ಆಗಿರ್ಬೋದು, ಇಡೀ ನಮ್ಮ ಕರ್ನಾಟಕ ರಾಜ್ಯದ ತುಂಬ ಬಂದ್ ಮಾಡತ್ತೇಳಿ ನಾವು ಈ ಆಗ್ರಹ ಮಾಡತ್ತೀವಿ. ಗೋಕಾಕು, ಅರಬಾಯಿ ಅಷ್ಟ ಸೀಮಿತ ಇಲ್ಲ, ಇಡೀ ಕರ್ನಾಟಕದಂತ ಹೇಳತ್ತು ನಾವು. ಕರ್ನಾಟಕ ಮುಂದೆ ಏನು ಮಾಡ್ಬೇಕಂತ ನೀವು ಸರ, ನಾವು ಸರ್ಕಾರಕ್ಕಾಗಿರ್ಬೋದು, ಆ ಇಲಾಖೆ ಸಚಿವರಿಗೆ ನಾವು ಮನವಿ ಕೊಡ್ತೇವೆ. ಆ ಮನವಿಗೆ ಏನಾರ ಸ್ಪಂದನೆ ಹೋದ್ರೆ ನಾವು ಉಗ್ರವಾದ ಹೋರಾಟ ಇಳಿತು ಎಂದೇ ಎಚ್ಚರಿಕೆ ಗಂಟೆಯನ್ನು ಕೊಡ್ತೇವೆ ಸರ್ಕಾರಕ್ಕೆ. ಸರ, ಮನವಿ ಸದ್ಯದಲ್ಲೇ ಅಂದ್ರೆ ನಾವೆಲ್ಲ ರೈತ ಮುಖಂಡರಾಗಿರ್ಬೋದು, ದಲಿತ ಪರ ಮುಖಂಡರಾಗಿರ್ಬೋದು, ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ಇನ್ನೂ ಹಲವಾರು ಸಂಘಟನೆಗಳ ಕೂಡಿ ನಾವು ಎಲ್ಲ ಒಂದು ಮೀಟಿಂಗ್ ಮಾಡಿ ಒಂದು ನಿರ್ಧಾರಕ್ಕೆ ಬಂದು ಮನವಿ ಕೊಡೋದಿದ್ದೇವೆ. ಈಗ ಸ್ಥಳೀಯ ಶಾಸಕರಿಗೆ ಗಮನ ಅವರಿಗೆ ತಂದಿಲ್ಲ. ಈ ಮೇನ್ ಏನಪ್ಪ ಅಂದ್ರೆ, ಈ ಜಿಲ್ಲಾ ಅಬಕಾರಿ ಆಗಿರ್ಬೋದು, ರಾಜ್ಯ ಅಬಕಾರಿ ಅವರ ಅಥಾರಿಟಿ ಒಳಗೆ ಬರ್ತಾವೆ. ಸ್ಥಳೀಯ ಶಾಸಕರಾಗಿರ್ಬೋದು, ಇವ್ರ ತಲೆ ಬರ್ತೈತೆ. ಆದರೆ ನಾನು ನಂಬುದೇನು, ಆ ಹುದ್ದೆಗೆ ಸಂಬಂಧಪಟ್ಟಾರ ನಾವು ಕೇಳಬೇಕಾಗುತ್ತೆ. ಸ್ಥಳೀಯ ಶಾಸಕರೇ ಇದಕ್ಕೆ ಸಂಬಂಧ ಇಲ್ಲ. ಅಬಕಾರಿ ಇಲಾಖೆ ಆದಂಥ ಇಲಾಖೆಗಳು, ಗೃಹ ಇಲಾಖೆ ಆಗಿರ್ಬೋದು, ಅಬಕಾರಿ ಇಲಾಖೆ ಆಗಿರ್ಬೋದು, ಅದಕ್ಕೆ ನಾವು ಅವ್ರ ಸಂಬಂಧಪಟ್ಟ ಅಧಿಕಾರಿಗಳನ್ನ ನಾವು ಕೇಳಬೇಕಾಗೈತೆ. ಆ ಸಂಬಂಧಪಟ್ಟ ಸಚಿವರನ್ನ ಕೇಳಬೇಕಾಗುತ್ತೆ ನಾವು. ಉದಾಹರಣೆಗೆ ಬೆಳಗಾವಿ ಅಬಕಾರಿ ಆಫೀಸ್, ಆಮೇಲೆ ಚಿಕ್ಕೋಡಿಗೆ ಒಂದೈತಿ. ಇವು ಎರಡು ಕೂಡಿ ಇವರ ಇದನ್ನ ತಗೋಬೇಕು. ಇದ್ರಾಗ ಶಾಸಕರ ಪಾತ್ರ ಏನು ಬರಲ್ಲ.
ಅವರು ಶಾಸಕರು ಏನಪ್ಪ ಅಂದ್ರೆ ಸದಾ ನಮ್ಮ ರೈತರ ಬೆಂಬಲದಾರು, ನಮ್ಮ ಎಲ್ಲ ಸಂಘಟನೆಗಳು ಬೆಂಬಲ ಸದಾ ಇದ್ದಾರೆ. ಹೋರಾಟ ಸಲುವಾಗಿ ಮುಂದೆ ಯಾವಾಗ ಇದು ಮಾಡೋದು? ಸರ ಅದೇ ನಾವು ಹೇಳ್ತಾ ಇದ್ವಿ. ಈಗೆಲ್ಲ ಸಂಘಟನೆ, ಹಲವಾರು ಸಂಘಟನೆ ಮುಖಂಡರು ನಾವೆಲ್ಲ ಕೂತು ನಾವು ಮೀಟಿಂಗ್ ಮಾಡ್ತೀವಿ. ನಾವು ಮೊದಲು ಹೋಗಿ ಬೆಳಗಾವಿ ಗೃಹ ಇಲಾಖೆ ಆಗಿರ್ಬೋದು ಅಥವಾ ಅಬಕಾರಿ ಇಲಾಖೆಗೆ ನಾವು ಮನವಿ ಕೊಡ್ತೀವಿ. ಮನವಿಗೆ ಏನಾರ ಸ್ಪಂದನೆ ಮಾಡಲಿಲ್ಲ ಅಂದ್ರೆ ನಾವು ಒಂದು ದಿವಸ ಡೇಟ್ ಹೇಳ್ತೀವಿ, ಆ ದಿವಸ ನಾವು ಹೋರಾಟ ಮಾಡ್ತೀವಿ.